ಈ ದಿನ ನಾನು ಒಂದು ಕಥೆಯನ್ನು ನಿಮಗೆ ಶೇರ್ ಮಾಡಕ್ಕೆ ಬರ್ತಾ ಇದ್ದೀನಿ. 0ಇಂದ 9ರವರೆಗಿನ ನಂಬರ್ಗಳು ಒಂದು ಕೋಣೆಯಲ್ಲಿ ಕೂತಿದ್ವಂತೆ. ಆಗ 9ನೇ ನಂಬರು 8ನೇ ನಂಬರ್ ಕಪಾಲಿಗೆ ಸರಿಯಾಗಿ ಒಂದು ಹೊಡೆಯುತ್ತಂತೆ. 8 ಕೇಳುತ್ತಂತೆ, ಯಾಕೆ ನನಗೆ ಹೊಡೆದೆ ಅಂತ. ಆಗ 9ನೇ ನಂಬರ್ ಹೇಳುತ್ತಂತೆ, ನಾನು ನಿನ್ಕಿಂತ ದೊಡ್ಡವನು, ಅದನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ಹೊಡೆದೆ ಅಂತ. ಹಾಗೆ 8 ಏನೋ ಯೋಚನೆ ಮಾಡಿ 7ನೇ ನಂಬರಿಗೆ ಒಂದು ಹೊಡೆಯುತ್ತಂತೆ. 7 6ಕ್ಕೆ ಹೊಡೆಯುತ್ತೆ, 6 5ಕ್ಕೆ, 5 4ಕ್ಕೆ, 4 3ಕ್ಕೆ, 3 2ಕ್ಕೆ, ಹೀಗೆ ಕಂಟಿನ್ಯೂಸ್ ಆಗಿ ಹೊಡ್ಕೊಂಡು ಹೋಗ್ತವಂತೆ. ಆಗ 1ನೇ ನಂಬರ್ ತಿರುಗಿ 0ಯನ್ನು ನೋಡಿದ್ರೆ 0 ಅಲ್ಲಿರೋದಿಲ್ಲ. 0 ಎಲ್ಲೋಯ್ತು ಅಂತ ನೋಡಿದಾಗ ಹೆದರ್ಕೊಂಡು ಬಾಗಿಲು ಸಂದಿಯಲ್ಲಿ ಕೂತಿರುತ್ತಂತೆ. 1ನೇ ನಂಬರು ಹೋಗಿ 0 ಹೇಳ್ತಂತೆ, ಅವರೆಲ್ಲ ಅವರ ದೊಡ್ಡತನ ತೋರಿಸ್ಕೊಳ್ಳೋಕೆ ಹೊಡೆದ್ರು, ಆದ್ರೆ ನಾನು ಹಾಗೆ ಹೊಡೆಯಲ್ಲ, ಬಾ ಅಂತ ಕರ್ಕೊಬಂದು ಅದರ ಪಕ್ಕ ಕೂರಿಸ್ಕೊಂತಂತೆ. ಆಗ 0 ಏನಾಯ್ತು, 10 ಆಯ್ತು. ಹೀಗೆ ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಬರುವಂತಹ ಹಲವಾರು ಮಂದಿ ನಮ್ಮನ್ನು ತುಳಿಯೋಕೆ ನೋಡಿದ್ರೆ ಅದರಲ್ಲಿ ಕೆಲವು ಮಂದಿಗಳು ನಮ್ಮನ್ನ ಅವರ ಜೊತೆಗೆ ಎತ್ತರದ ಸ್ನಾನಕ್ಕೆ ಕರ್ಕೊಂಡು ಹೋಗೋರು ಇರ್ತಾರೆ. ಸೊ ಸ್ನೇಹ ಮಾಡುವಾಗ ಯೋಚನೆ ಮಾಡಿ ಸ್ನೇಹ ಮಾಡಿ ಅಂತ ಹೇಳ್ತಾ ನನ್ನ ಈ ಕಥೆಯನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.